ಏನ್ ಬಿಸಿಲಲ್ಲಿ ಹಿಂಗೆ ಛತ್ರಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರಲ್ಲಮ್ಮ? ಎಷ್ಟು ವರ್ಷ ಇರ್ಬೋದು ನಿಮ್ಗೆ? 80. ಕೊಡಿ ನಾನು ಹಿಡ್ಕೊತೀನಿ ಛತ್ರಿ, ತಲೆ ಕೆಡ್ಸ್ಕೊಬೇಡಿ. ಹಾ, ಏನ್ ತಿಂದ್ರಿ ತಿಂಡಿ? ಇಳಿ ತಿಂದೆ ಈಗ. ಹೌದಾ? ನೋಡಿ, ಈ ಬಿಸಿಲಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀರಾ? ಏನು ನಿಮ್ಗೆ ಅದ್ರ ದುಡ್ಡು ಗಿಡ್ ಬರ್ತಾಯ್ತಮ್ಮ ನಿಮ್ಗೆ ಸರ್ಕಾರದಿಂದ? ಯಾವ್ದು? ಅದೇ 1200. 2000 ಕೊಡ್ತಾ ಇಲ್ವಾ? 2000 ಕೊಡ್ತಾವ್ರೆ. ಎಲ್ಲರೂ ಫ್ರೀ ಬಸ್ಸಲ್ಲೆಲ್ಲ ಓಡಾಡ್ತೀರಾ ಎಲ್ಲರೂ? ಹೋಗಲ್ಲ ನಾನು. ಹೋಗಿಲ್ಲ. ಯಾರಿಗೆ ಓಟ್ ಹಾಕ್ತೀರಿ ಈ ಸಲ? ಯಾರನ್ನ ಗೆಲ್ಲಿಸ್ತಾರೆ? ಕಾಂಗ್ರೆಸ್ JDS? ಕಾಂಗ್ರೆಸ್. ಏನು ಅಜ್ಜಿಗೆ ಅಭಿಮಾನಿಗಳು? ಯಾಕಮ್ಮ ಕಾಂಗ್ರೆಸ್ಗೆ ಹಾಕ್ತೀರಾ? ಈಗ JDS ಇಂದ ಪ್ರಜ್ವಲ್ ರೇವಣ್ಣ ಅವರವ್ರೆ. ಅವಳೇ ಮಾಡಿರೋದು ದುಡ್ಡು ಬರಂಗೆ. ಅಮ್ಮನೆ ಹಾಕ್ಬೇಡ್ದ. ಓ, ನೀವು ಇಂದಿರಾ ಗಾಂಧಿ ಮುಖ ನೋಡ್ತಿದ್ದೀರಿ? ಓ ಹೋ 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 ಹೋ, ಹಂಗೆ. ಹೆಂಗಿದೆ ಈ ಸಲ ಫೈಟು? ಸರ್ ಫೈನ್ ಇದೆ. ಫೈಟ್ ಏನಿಲ್ಲ ಸರ್, ಫೈಟ್ ಏನಿದೆ? ಒನ್ ಸೈಡ್ ಫೈಟ್ ಏನಿದೆ? ಒಂದ್ ಸೈಡ್ ಫೈಟ್ ಏನಿದೆ? ಅಂತ ದೊಡ್ಡ ಕುಟುಂಬದಿಂದ ಬಂದವ್ರೆ, ಹೋದ್ಸಲ ಗೆದ್ದವ್ರೆ. ಸರ್ ಗೆದ್ದಿದ್ದಾರೆ. ಯಾವ್ದ್ರಿಂದ ಗೆದ್ರಂಗ? ಹೋದ್ಸಲ ಕೆಲಸ ಮಾಡಿದೆ ಗೆಲ್ತಾರ ಸರ್. ಇವ್ರ ಕೆಲಸ ಶ್ರೇಯಸ್ಸು ಹೊಸ್ಮುಖ ಆದ್ರೂ ಫೈಟ್ ಮಾಡಿಲ್ವಾ ಸರ್? ಎಷ್ಟು ಓಟಿಂದ ಸೋತಿದ್ದು? ಹೊಸ್ಮುಖ ಅಲ್ವಾ? ಇವ್ರು ಹಳೆ ಮುಖ ಅಂತ ಹೇಳ್ತಿದ್ದೀರಲ್ವ ನೀವು? ಹಳೆ ಮುಖ ಎಷ್ಟು ಲೀಟ್ ತಗೋಬೇಕು? ಅದೇ ಏನು ಅಂತ ಚೇಂಜ್ ಆಗಕ್ಕೆ ಏನು ಕಾರಣ ಇರ್ಬೋದು? ಚೇಂಜ್ ಇದೆ ಸರ್. ಇಲ್ಲಿ ನರಸೀಪುರದಲ್ಲಿ ದಬ್ಬಾಳಿಕೆ, ರೌಡಿಸಮ್ಮು, ದಬ್ಬಾಳಿಕೆ ಆ ಥರ ಎಲ್ಲ ನಡೀತಿದೆ. ಅದೆಲ್ಲ ಫಿನಿಶ್ ಮಾಡ್ತಾರೆ ಜನಗಳೇ, ನೋಡವ್ರೆ, ತೀರ್ಮಾನ ಮಾಡ್ತಾರೆ ಅಂತ. 100%. ಓಕೆ, ಈಗ ಗೌರ್ಮೆಂಟ್ ಎಲ್ಲ ಕೊಡ್ತಾ ಇದೆಯಲ್ಲ, ಗ್ಯಾರಂಟಿ ಎಲ್ಲ ವರ್ಕ್ ಆಗುತ್ತೆ ಅನ್ಕೊಂಡಿದ್ದೀರಾ? 100% ಆಗುತ್ತೆ ಸರ್. 100%. ಈಗ ಸ್ಪಂದಿಸ್ತಾರಲ್ಲ ಸರ್ ಜನ, ಸ್ಪಂದಿಸ್ತಾರಲ್ಲ ಅದಕ್ಕೆಲ್ಲ ಜನ. ಈ ಕಡೆ ಮೋದಿ ಎಲ್ಲ ಆ ಥರ ಏನಿಲ್ವಾ? ಏನಿಲ್ಲ ಸರ್, ಸುಮ್ಮನೆ ಹೇಳ್ಕೋಬೇಕಷ್ಟೇ. ಬರೀ ಒಂದೇ ಅಲ್ಲೇ ಸರ್, ಶ್ರೇಯಸ್ ಪಟೇಲ್. ಹೆಂಗಿದೆ ಕಾವು? ಸರ್, ಇಲ್ಲಿ ಹೊಳೆಸ್ಪುರದಲ್ಲಿ ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರು ಗೆದ್ದೇ ಗೆಲ್ತಾರೆ. 100% ಗೆದ್ದೇ ಗೆಲ್ತಾರೆ. ಅಭಿವೃದ್ಧಿ JDS. ಮತ್ತೆ ಅಭಿವೃದ್ಧಿನೇ ಇಲ್ಲ ಅಂತಾರಲ್ಲ? ಅಭಿವೃದ್ಧಿ ಇದೆ ಸರ್. ಯಾಕಿಲ್ಲ? ಯಾರು ಹೇಳೋದು ಸರ್ ಆ ಥರ? ಪ್ರತಿಯೊಂದಕ್ಕೂ ಕೆಲಸ ಮಾಡಿದ್ದಾರೆ. ಹೊಳೆಸ್ಪುರದಾಗ ಕೆಲಸ ಮಾಡಿದ್ದಾರೆ. ಇಡೀ ಹಾಸನ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸ್ತಾ ಇದ್ದಾರೆ. ಹೌದಾ? ಮತ್ತೇನು ರೆಸ್ಪೆಕ್ಟೇ ಕೊಡಲ್ಲ ಯಾರಿಗೂ ಅಂತಾರಪ್ಪ? ಇಲ್ಲ, ಒಬ್ರೊಬ್ರು ಅವ್ರ ವ್ಯಕ್ತಿಕ ಹೇಳ್ತಾರೆ, ನಮ್ಮ ವ್ಯಕ್ತಿಕ ನಾವು ಹೇಳ್ತಿದ್ದೀವಿ. 100% ಪ್ರಜ್ವಲ್ ರೇವಣ್ಣ ಗೆದ್ದೇ ಗೆಲ್ತಾರೆ. ಹೂಮಾರ ಹೆಂಗಸರಿಗೂ 20,000 30,000 ರೂಪಾಯಿ ಬಡವ ಇದು ಮಾಡಿಕೊಟ್ಟಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಅನುದಾನ ಮಾಡಿ, ಪ್ರತಿಯೊಂದು ಹೂ ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ. ತರಕಾರಿ ಮಾಡ್ಕೊಂಡು ಇನ್ನೇನು ಬೇಕು ಸರ್? ಸೊ ಇಷ್ಟೆಲ್ಲ ಸರ್ ಅಭಿವೃದ್ಧಿ ಮಾಡಿದ್ರೆ ಯಾಕೆ ಇಷ್ಟೊಂದು ಫೈಟ್ ಬರ್ತಾ ಇತ್ತು? ಇಲ್ಲ, ಅವ್ರವ್ರು ಹೇಳ್ತಿತ್ತ, ಜನಗಳು ಹೋದವ್ರು ಏನು ಮಾಡೋಕ್ಕಲ್ಲ. ಅವ್ರು ಏನೇನು ಮಾಡಿದ್ದಾರೆ? ನಾವು ಇವಾಗಲೂ ಸಾಯೋವರೆಗೂ JDS. ಅವ್ರು ಏರಿಯಾ ಬಂದ್ರು ಏನೋ JDS ಇರ್ತೀವಿ. ಪಕ್ಕ JDS. ಮೈತ್ರಿ ಆಗಿದ್ರಲ್ಲ, ಏನಂತೀರಾ? BJP ಅವ್ರು ಬಿಡಿ, ಅವ್ರು ದೊಡ್ಡವರು ಒಳ್ಳೇದು. ಮೋದಿಯಿಂದ ನಮಗೆ ಒಂದು ಬಲಗೈ ಇದ್ದಂಗೆ. ನಾವು ಹಿಂದೆ ಹೋಗೋಣ, ಅವ್ರ ಹಿಂದೆ ಹೋಗೋಣ. ದೇಶಕ್ಕೆ ಮೋದಿ ಅವರಿದ್ದಾರೆ, ಹಾಸನ ಪ್ರಜ್ವಲಣ್ಣ. ಸರ್, ಒಂದು ಮಾತು ಹೇಳ್ತೀನಿ ಕೇಳಿ. ಇನ್ನೂ 30 ವರ್ಷ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ. ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಿರ್ತಾರೆ. ಲಾಸ್ಟ್ ವಿಧಾನಸಭಾ ಜಿಲ್ಲೆಯಲ್ಲೂ ಪ್ರಜ್ವಲ್ ರೇವಣ್ಣ ಅವರು NDA ಅಭ್ಯರ್ಥಿ ಜಯ ಆಗ್ತಾರೆ. ಇದು ಖಂಡಿತ 100% ಸತ್ಯ. ಈಗ ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ ಜಸ್ಟ್ 2,000 ಚಿಲ್ಲರೆ ಅಷ್ಟೇ ಓಟ್. ವಿಧಾನಸಭೆಗೂ MP ಗೂ ಒಂದೇ ಮಾಡಬೇಡಿ ಸರ್. MP ನೇ ಬೇರೆ, ವಿಧಾನಸಭೆನೇ ಬೇರೆ. ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳ ಮುಖ ನೋಡಿ ಜನ ವೋಟ್ ಹಾಕ್ತಾರೆ. ನಮ್ಮ ದೇಶ ಸುರಕ್ಷಿತ ಆಗಿರ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಬರಬೇಕು. ಮೋದಿ ಅಲ್ಲೇ ಇದೆ, ಮೋದಿ ಅಲ್ಲೇ ಇದೆ ಸರ್. ಇಲ್ಲಿ ಅಂತಲ್ಲ, ಇಡೀ ದೇಶದಲ್ಲೇ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.